ಫ್ರೆಂಡ್ಸ್, ನಾನು 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ ಮೊದಲನೇ ದಿನ ನಾನು 75 kg 400 ಗ್ರಾಮ್ ತೂಕ ಇದ್ದೆ. 1 ಡೇ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡೇ ಚೆಕ್ ಮಾಡಿದಾಗ 75 kg 50 ಗ್ರಾಮ್ ಇದೆ. ಒಟ್ಟಾರೆ 350 ಗ್ರಾಮ್ 1 ಡೇಗೆ ನಾನು ತೂಕ ಲಾಸ್ ಆದೆ. ನೆಕ್ಸ್ಟ್ ಡೇ ಚೆಕ್ ಮಾಡಿಸಿದಾಗ 74 kg 700 ಗ್ರಾಮ್ ಇದೆ. ಅವಾಗೂ ಕೂಡ 350 ಗ್ರಾಮ್ ಕಮ್ಮಿ ಆದೆ. ನೆಕ್ಸ್ಟ್ ಡೇ 4ನಲ್ಲಿ ನನ್ನ ವೆಯ್ಟು 450 ಗ್ರಾಮು ಪೀರಿಯಡ್ ಪ್ರಾಬ್ಲಮಿಂದ ಜಾಸ್ತಿ ಆಯಿತು. ಈಗ ಡೇ 5ನಲ್ಲಿ 650 ಗ್ರಾಮ್ ವೆಯ್ಟು ಕಮ್ಮಿ ಆಗಿದೆ ಫ್ರೆಂಡ್ಸ್. ಈಗ ನನ್ನ ವೆಯ್ಟು 74 kg 600 ಗ್ರಾಮ್ ತೂಕ ಕಡಿಮೆ ಆಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಫ್ರೆಂಡ್ಸ್, ನೀವೇನಾದರೂ ಎಲ್ದಿ ವೇನಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ. ಓಕೆನಾ ಸ್ನೇಹಿತರೆ? ಫ್ರೆಂಡ್ಸ್, ನಾನು ನೈಟು ಬಂದು 1 ಸ್ಪೂನ್ ಮೆಂತ್ಯ ತಗೊಂಡು ನೆನೆ ಹಾಕಿ ಮುಚ್ಚಿದ್ದೀನಿ. ನೋಡಿ ಎಷ್ಟು ಕಲರ್ ಬಿಟ್ಕೊಂಡಿದೆ, ಯೆಲ್ಲೋ ಕಲರ್ ಬಂದಿದೆ. ಅದು ಚೆನ್ನಾಗಿ ನೆಂದು ಈಗ ನಾನು ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಕುಡಿತಾ ಇದ್ದೀನಿ ಫ್ರೆಂಡ್ಸ್. BP ಶುಗರ್ಗೆ ಒಳ್ಳೆಯದು ಇದು. ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು ಮತ್ತು ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅಷ್ಟಲ್ಲದೆ ದೇಹಕ್ಕೆ ತುಂಬ ತಂಪು ಮೆಂತ್ಯ ನೀರು ಕುಡಿಯೋದ್ರಿಂದ. ಈಗ ನಾನು ಮಾರ್ನಿಂಗ್ ಕುಡಿಯೋದಕ್ಕೆ ಏನು ಡೆಟಾಕ್ಸ್ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಶುಂಠಿನ ತಗೊಂಡಿದ್ದೀನಿ. ಶುಂಠಿನ ಚೆನ್ನಾಗಿ ಕುದಿಸಿ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಈಗ ನಾನು ಶುಂಠಿ ನೀರನ್ನ ಕುಡಿತಾ ಇದ್ದೀನಿ ಮಾರ್ನಿಂಗು. ಮೆಂತ್ಯ ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿದಿದ್ದೆ ಫ್ರೆಂಡ್ಸ್. ನಾನು ಮೆಂತ್ಯ ನೀರು ಕುಡ್ದ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಡೆಟಾಕ್ಸ್ ಜ್ಯೂಸು ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡುವಾಗ ಶುಂಠಿ ನೀರು ನಾವು ಏನು ಕುಡಿತೀವಿ ಗೊತ್ತಾ? ನಮ್ಮ ದೇಹದಲ್ಲಿರುವ ಮೆಟಬಾಲಿಸಮ್ ರೇಟು ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್ ಇದು. ಅಷ್ಟಲ್ಲದೆ ಅನಗತ್ಯ ಕೊಬ್ಬು ನಮ್ಮ ಬಾಡಿಲಿದ್ದರೆ ಅದನ್ನು ಕರಗಿಸುತ್ತೆ. ಕರಗಿಸೋದಲ್ಲದೆ ಅದು ಕರಗಿಸಿದಂತಹ ಅನಗತ್ಯ ಕೊಬ್ಬನ್ನು ಶಕ್ತಿಯಾಗಿ ಮಾರ್ಪಾಡು ಮಾಡೋದಕ್ಕೆ ಇದು ಶುಂಠಿ ನೀರು ಹೆಲ್ಪ್ ಮಾಡುತ್ತೆ. ಶುಂಠಿ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಮಲಬದ್ಧತೆ, ಅಜೀರ್ಣ, ಹೊಟ್ಟೆ ಉಬ್ಬರ ಇವೆಲ್ಲ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡುವಾಗ ನಾವು ನೀರನ್ನು 3ರಿಂದ 4 ಲೀಟ್ರಷ್ಟು ನೀರು ಕುಡಿಬೇಕು. ಮತ್ತು ನಾವೇನಾದರೂ ಬಿಸಿಲಲ್ಲಿ ಏನಾದರೂ ಕೆಲಸ ಮಾಡೋರಾದರೆ ನಮ್ಮ ದೇಹ ಎಷ್ಟು ಕೇಳುತ್ತೆ ಅಷ್ಟು ನೀರನ್ನ ನಾವು ಕೊಡಬೇಕಾಗುತ್ತೆ. ಚೆನ್ನಾಗಿ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ನಮ್ಮ ಬಾಡಿ. ಅಷ್ಟಲ್ಲದೆ ನಮ್ಮ ಬಾಡಿಲಿರುವ ಕೆಟ್ಟ ಅಂಶಗಳನ್ನ ಹೊರಗಡೆ ಹಾಕುತ್ತೆ, ಬೆವರು ಮೂಲಕ ಹೊರಗಡೆ ಹಾಕುತ್ತೆ. ಬೆವರು ಉಪ್ಪು, ಖಾರ, ಹುಳಿ ಈ ಥರ ಅಂಶಗಳನ್ನ ಒಳಗೊಂಡಿರುತ್ತೆ. ವೆಯ್ಟ್ ಲಾಸ್ ಮಾಡುವಾಗ ನೀರನ್ನ ಹೇಗೆ ಕುಡಿಬೇಕು ಗೊತ್ತಾ? ಅಥವಾ ಒಳ್ಳೆಯ ಆರೋಗ್ಯಕ್ಕಾಗಿ ನಾವು ನೀರನ್ನ ಹೇಗೆ ಕುಡಿಬೇಕು ಗೊತ್ತಾ? ನಾವು ನೀರು ಹೇಗೆ ಕುಡಿಬೇಕು ಅಂತಂದರೆ, ಊಟದ ಅರ್ಧ ಗಂಟೆ ಮುಂಚೆ ನಮ್ಮ ಬಾಡಿ ಎಷ್ಟು ಕೇಳುತ್ತೆ ಮಿನಿಮಮ್ ಒಂದು ಅರ್ಧ ಲೀಟ್ರಷ್ಟು ನೀರು ಕುಡಿಬೇಕು ಚೆನ್ನಾಗಿ. ಮತ್ತು ಊಟ ಮಾಡಿದ ನಂತರ ಒಂದು ಅರ್ಧ ಲೀಟ್ರಷ್ಟು ನೀರು ಕುಡಿಬೇಕು. ಈ ಥರ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಚೆನ್ನಾಗಿ ಜೀರ್ಣಕ್ರಿಯೆ ಅನ್ನೋದಾಗುತ್ತೆ. ಉಂಡಿದ್ದೆಲ್ಲ ಅವತ್ತಿಂದವತ್ತು ಜೀರ್ಣ ಆಗಿ ಮಲದ ರೂಪದಲ್ಲಿ ವೇಸ್ಟೇಜ್ ಹೋಗುತ್ತೆ. ಈ ಥರ ನಾವು ನೀರನ್ನು ಕುಡಿಯೋದ್ರಿಂದ ನಾವು ಜಾಸ್ತಿ ಊಟ ಮಾಡೋದಕ್ಕಾಗೋದಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡ್ತೀವಿ. ಬೇಗ ಹೊಟ್ಟೆ ತುಂಬಿದಂತಹ ಫೀಲ್ ಆಗುತ್ತೆ. ಮತ್ತು ಅದು ಇದು ಜಂಕ್ ಫುಡ್ಡೇ ಆಗಲಿ ಆ ಥರ ತಿನ್ನಬೇಕು ಅಂತ ಫೀಲ್ ಆಗೋದಿಲ್ಲ. ಕೆಲವ್ರಿಗಂತೂ ಊಟದ ಮಧ್ಯದಲ್ಲೇ ಒಂದೊಂದು ಗುಕ್ಕಿಗೂ ನೀರು ಕುಡಿಯೋ ಅಭ್ಯಾಸ ಇದ್ಬಿಡುತ್ತೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ಆ ರೈಸು ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಚಿತ್ರಾನ್ನ ಇಷ್ಟು ಮಾತ್ರನೇ ತಗೊಂಡಿರೋದು. ಇನ್ನು ನಾನು ಮಧ್ಯಾಹ್ನದ ಊಟಕ್ಕಾಗಿ ಹೆಸರುಬೇಳೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ ಮೆಂತ್ಯ ಈ ಮೂರೂ ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆ ಹಾಕ್ಕೊತೀನಿ. ವೆಯ್ಟ್ ಲಾಸ್ ಮಾಡುವಾಗ ಹೆಸರುಬೇಳೆ, ಕಡಲೆಬೇಳೆ, ಮೆಂತ್ಯ ಇವನ್ನ ಉಪಯೋಗಿಸಿ ಮಾಡೋವಂಥ ರೆಸಿಪಿಗಳಲ್ಲಿ ಹೈ ಪ್ರೋಟೀನು ಜಾಸ್ತಿ ಇರುತ್ತೆ. ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಬೇಗನೆ ವೆಯ್ಟ್ ಲಾಸ್ ಅನ್ನೋದು ಸಿಕ್ಬಿಡುತ್ತೆ ನಮಗೆ. ಅಷ್ಟಲ್ಲದೆ ಹೊಟ್ಟೆ ತುಂಬಿದಂತಹ ಅನುಭವ ಆಗುತ್ತೆ.
ಫ್ರೆಂಡ್ಸ್, ಕಡಲೆಬೇಳೆ ಇಲ್ಲ ಅಂದರೆ ಹೆಸರು ಕಾಳು ತಗೊಳ್ಬೋದು, ಇಲ್ಲಾಂದರೆ ಹೆಸರು ಬೇಳೆ ಒಳಗೆ ಮಾಡ್ಬೋದು, ಇಲ್ಲಾಂದರೆ ಕಡಲೆಬೇಳೆಗೇ ಈ ಥರ ಮಾಡಿಕೊಂಡು ತಿನ್ಬೋದು. ವೆಯ್ಟ್ ಲಾಸ್ ಮಾಡೋವಾಗ ಈ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೇನೋ ಒಂಥರ ಫೀಲ್ ಕೊಡುತ್ತೆ ನಮಗೆ. ಫ್ರೆಂಡ್ಸ್, ಈಗ ಹೈ ಪ್ರೋಟೀನ್ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಮತ್ತು ಹೆಸರುಬೇಳೆ ಮೂರೂ ನಾನು ಬೆಳಿಗ್ಗೆ ನೆನೆ ಹಾಕಿದ್ದೆ. 1-2 ಅವರ್ ನೆನೆ ಕುದ್ರೆ ಸಾಕು. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಅದಕ್ಕೆ ಹಾಕೋವಷ್ಟು. ಈಗ ಇದನ್ನು ನೆನೆ ಹಾಕಿದಂತಹ ಬೇಳೆನ ರುಬ್ಕೊಳ್ಳೋದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ರುಬ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ನೀರು ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ಏನು ಬೇಡ, ನಮ್ಗೆ ಯಾವ ರೀತಿ ಬೇಕೋ ಒಟ್ಟಿನಲ್ಲಿ ದೋಸೆ ಅಥವಾ ರೊಟ್ಟಿ ಬರೋಂಗೆ ಮಾಡ್ಕೋಬೇಕು ಆಯಿತಾ. ಜಾಸ್ತಿ ನೀರು ಹಾಕೊಂಡ್ರೆ ಬರಲ್ಲ, ಅದು ಕಿತ್ತೋಗ್ಬಿಡುತ್ತೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು. ಈಗ ನಾನು ತವಾನ ಕಾಯಕ್ಕಿಟ್ಟಿದ್ದೀನಿ. ಈಗ ಆಲ್ರೆಡಿ ಕಾಯ್ದಿದೆ, ಅದು ತವಾ ಕಾಯ್ದಿದೆ. ಸ್ವಲ್ಪ ಎಣ್ಣೆ ಹಾಕೊತೀನಿ. ಜಾಸ್ತಿ ಎಲ್ಲ ಎಣ್ಣೆ ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ಹಾಕಿದ್ರೆ ಅದು ಪರವಾಗಿಲ್ಲ, ಬರುತ್ತೆ ಚೆನ್ನಾಗೇನೆ. ಈ ಥರ ಹಾಕ್ಕೊಂಡು ದೋಸೆ ಥರ ಹರಡ್ಕೋಬೇಕು. ಸಖತ್ತಾಗಿರುತ್ತೆ. ಹೆಸರುಬೇಳೆ ಮತ್ತು ಕಡಲೆಬೇಳೆಯಲ್ಲಿ ಹೈ ಪ್ರೋಟೀನ್ ಜಾಸ್ತಿ ಇರುತ್ತೆ ಆಯಿತಾ. ಇದಕ್ಕೆ ಬೇಕಾದರೆ ಪಾಲಕ್ ಸೊಪ್ಪು, ಕಡಲೆ ಬೀಜ ಎಲ್ಲ ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನಾವು ಎಲ್ದಿ ವೇಗೆ ಸಣ್ಣಾಗಬೇಕು ಅಂತಂದರೆ ಈ ಥರ ಹೈ ಪ್ರೋಟೀನ್ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ನಿ ಆಯಿತಾ. ಹೆಸರು ಬೇಳೆ ಬದಲಾಗಿ ಹೆಸರು ಕಾಳನ್ನ ಹಾಕ್ಕೋಬೋದು. ಮೊಳಕೆ ಕಟ್ಟಿದಂತಹ ಯಾವುದೇ ಕಾಳುಗಳನ್ನಾಗಲಿ ತಗೊಂಡು ನಾವು ಈ ಥರ ಹೈ ಪ್ರೋಟೀನ್ ರೆಸಿಪಿ ದೋಸೆ ಥರ ಮಾಡಿಕೊಂಡು ತಿನ್ಬೋದು, ಇಲ್ಲ ಕಟ್ಲೆಟ್ ಥರ ಮಾಡ್ಕೊಂಡಾಗಲಿ ತಿನ್ಬೋದು. ಈ ಥರ ದೋಸೆಗೆ ಎಣ್ಣೆ ಕೂಡ ಜಾಸ್ತಿ ಅವಶ್ಯಕತೆ ಇಲ್ಲ, ಮತ್ತು ಮೆತ್ತಗೆ ಬಂದ್ಬಿಡುತ್ತೆ. ನೋಡಿರಿ ಎಷ್ಟು ಮೆತ್ತಗಿದೆ ಅಂತೇಳಿ, ಮೆತ್ತಗಿದೆ, ತಿನ್ನೋಕ್ಕೂ ಕೂಡ ಸಖತ್ತಾಗಿದೆ. ಇದಕ್ಕೆ ಬೇಕಾದರೆ ಚಟ್ನಿ ಮಾಡ್ಕೊಂಡು ತಿನ್ನಿ, ಇಲ್ಲಾನು ಚಟ್ನಿ ಆ ಥರ ಏನು ಉಪಯೋಗಿಸ್ತಾ ಇಲ್ಲ. ನನಗೆ ಈ ಥರ ದೋಸೆ, ಹೈ ಪ್ರೋಟೀನ್ ದೋಸೆ ತುಂಬ ಇಷ್ಟ. ಚಟ್ನಿ ಪಟ್ಟಿ ಏನೂ ತಿನ್ನಲ್ಲ, ನಾನು ಹಂಗೆ ತಿಂದುಬಿಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಹಂಗೆ ಉಪ್ಪು ಖಾರ ಎಲ್ಲ ಇರುತ್ತೆ. ಈ ಥರ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಬೇರೆ ಅದು ಇದು ತಿನ್ನಬೇಕು, ಬೇಕ್ರಿ ಫುಡ್ನ ತಿನ್ನಬೇಕು, ಸ್ವೀಟ್ಸ್ನೆಲ್ಲ ತಿನ್ನಬೇಕು ಆ ಥರ ಎಲ್ಲ ಅನಿಸೋದೇ ಇಲ್ಲ. ಈ ಥರ ಫುಡ್ನ ತಿನ್ನೋದ್ರಿಂದ ಮನೆಯವ್ರಿಗೂ ಕೂಡ ಕೊಡ್ಬೋದು, ನಾವು ಕೂಡ ತಿನ್ಬೋದು. ಅದ್ರ ಜೊತೆಗೆ ನಾವು ಡಯಟಲ್ಲಿ ಇದ್ದೀವಿ ಅಂತ ಅಂದ್ಕೊಳಂಗೆ ಇಲ್ಲ. ಆ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ಬೋದು. ಬಾಡಿಗೂ ಕೂಡ ಹೈ ಪ್ರೋಟೀನ್ ಸಿಕ್ತಂಗೆ ಆಗುತ್ತೆ, ಮತ್ತು ಒಳ್ಳೊಳ್ಳೆ ಫುಡ್ನ ಕೂಡ ತಿನ್ನಂಗಾಗುತ್ತೆ ನಮಗೆ. ನೀವು ಬೇಕಾದರೆ ಮಕ್ಳುಗಳಿಗೆ ಲಂಚ್ ಬಾಕ್ಸ್ಗೆ ಈ ಥರ ಮಾಡಿ ಕೊಡ್ಬೋದು. ಈ ಥರ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಪಡ್ಡು ಥರ ಸ್ವಲ್ಪ ಗಟ್ಟಿ ಮಾಡಿ ಪಡ್ಡು ಥರ ಮಾಡಿ ಕೊಡ್ಬೋದು. ಅವ್ರಿಗೆ ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕಿ, ಇಲ್ಲಾಂದರೆ ತುಪ್ಪ ಹಾಕಿ ಆಯಿತಾ. ತುಪ್ಪ ತಿನ್ನೋದ್ರಿಂದ ವೆಯ್ಟ್ ಲಾಸಲ್ಲಿ ಎಲ್ದಿ ಗುಡ್ ಫ್ಯಾಟ್, ಅದು ಒಳ್ಳೆ ಆರೋಗ್ಯ ಕೊಡುತ್ತೆ ತುಪ್ಪ. ಫ್ರೆಂಡ್ಸ್, ನಾನೀಗ ತಿನ್ನೋದಕ್ಕೆ ಅಂತೇಳಿ ಹಾಕ್ಕೊಂಡೆ. ಎಲ್ಲರೂ ತಿನ್ನೋದಕ್ಕೆ ಅಂತಲೇ ಹಾಕೊಳ್ಳೋದು, ಬಟ್ ನಾನು ಪ್ರತಿದಿನ ನಾನು ಅಂಗಡೀಲಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೆ. ಬಟ್ ಇವತ್ತು ಏನು ಅಂತಂದರೆ, ನಾನು ಬೆಳಿಗ್ಗೆ ಸ್ವಲ್ಪ ಚಿತ್ರಾನ್ನ ತಿಂದಿದ್ದೆ ಅಂತ ಹೇಳೋಕ್ಕಾಗಲ್ಲ. ಕ್ವಾಂಟಿಟಿ ಸ್ವಲ್ಪ ಆದ್ರೂ ಕ್ಯಾಲೋರಿ ಜಾಸ್ತಿ ಇರುತ್ತೆ ಚಿತ್ರಾನ್ನದಲ್ಲಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ತಿಂತಾಯಿದ್ದೀನಿ ಈಗ. ಯಾಕೆ ಅಂತಂದರೆ ಈಗ ಬರೀ 12:30 ಅಷ್ಟೇ. ನಾನು ಸ್ವಲ್ಪ ಬೇಗ ತಿಂದ್ಬಿಟ್ಟು ಅಂಗಡಿಗೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಸಂಜೆ ಊಟಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಬೆಳಗ್ಗೆ ಹಾಗೆ ಹಿಟ್ಟು ಸ್ವಲ್ಪ ಮಿಕ್ಬಿಟ್ಟಿತ್ತು, ಅದನ್ನೇ ಉಪಯೋಗಿಸ್ಕೊಂಡು, ಅಂದರೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ.
ಫ್ರೆಂಡ್ಸ್, ನಾನು ತವಾಕ್ಕೆ ಎಣ್ಣೆ ಸವರ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ತಗೊಂಡು ಕಟ್ ಮಾಡಿದ್ದೀನಿ. ಓಕೆನಾ. ಈಗ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಕ್ಯಾಪ್ಸಿಕಮ್ನ ತವದ ಮೇಲೆ ಹಾಕಿ ಈಗ ಹಿಟ್ಟೇನಿತ್ತು ಹೈ ಪ್ರೋಟೀನ್ ಹಿಟ್ಟು ಆ ಕ್ಯಾಪ್ಸಿಕಮ್ ಒಳಗಡೆ ಹಾಕಿ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ಫಿಲ್ ಮಾಡಬೇಕು. ಫ್ರೆಂಡ್ಸ್, ಬೆಳಗ್ಗೆಯಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ನನಗೆ. ಎಡಿಟ್ ಮಾಡಿಕೊಂಡು ಅಂಗಡೀಲಿ ಕೂತ್ಕೊಂಡಿದ್ದೆ. ಸುಮಾರು 8 ಗಂಟೆ ಸುಮಾರಿಗೆ ಮಳೆ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಒಬ್ಬ ರೈತರ ಮಗಳಾಗಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಮಳೆ ಬರ್ತಾ ಇರೋದು ನೋಡಿ. ಫ್ರೆಂಡ್ಸ್, ಎಷ್ಟೋ ದಿನಗಳ ನಂತರ ನಮ್ಮ ಮಧುಗಿರಿಲಿ ಮಳೆ ಆಗ್ತಿದೆ. ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ನಮ್ಮ ಮಧುಗಿರಿ ಕಡೆ ಕಡಲೆಕಾಯಿ ಬೆಳೆಯೋದ್ರಿಂದ ಎಷ್ಟೋ ಜನ ರೈತರು ಕಡಲೆಕಾಯಿನ ಸುಲ್ಕೊಂಡು ಬಿತ್ತದಲ್ಲೇ ಮಳೆ ನೆಚ್ಕೊಂಡು ಹಾಗೇ ಕೂತಿದ್ದಾರೆ. ಇನ್ನಷ್ಟು ಜನ ರೈತರು ಬಿತ್ತಿ ಕಡಲೆ ಗಿಡದ ಕಳೆ ಕೂಡ ತೆಗಿಯೋಕ್ಕಾಗ್ತಾ ಇಲ್ಲ. ಕರೆಕ್ಟಾಗಿ ಮಳೆ ಬೀಳ್ದೇ ಕಡಲೆ ಗಿಡದ ಕಳೆ ತೆಗೆದ್ರೆ ಕಡಲೆ ಗಿಡ ಸಮೇತ ಒಣಗ್ತಾ ಬಂದ್ಬಿಡುತ್ತೆ. ಕಡಲೆ ಬೀಜದ ಬಿತ್ತನೆ ಟೈಮ್ ಕೂಡ ಮುಗಿತಾ ಬಂತು. ಹಿಂಗಾದರೆ ರೈತರ ಕತೆ ಹೆಂಗಾಗುತ್ತೆ? ನಾವೆಲ್ಲ ಏನು ತಿನ್ನೋದು? ನಿಜವಾಗ್ಲೂ ಸ್ನೇಹಿತರೆ, ರೈತರ ಜೀವನ ಭಾಳ ಕಷ್ಟ. ಫ್ರೆಂಡ್ಸ್, ಇವತ್ತಂತೂ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಒಂದು 4 ಗಂಟೆಯಿಂದನೂ ನನಗೆ ಹೊಟ್ಟೆ ಜಾಸ್ತಿ ಹಸಿವಾಗ್ತಾಯಿತ್ತು. ಅದಕ್ಕೆ ನಾನು 6 ಗಂಟೆ ಒಳಗಡೆ ಊಟ ಅನ್ನೋದು ಕಂಪ್ಲೀಟ್ ಮಾಡಿದೆ. ಇವತ್ತಿನ ಊಟಕ್ಕೆ ನಾನು ಏನು ತೊಗೊಂಡಿದ್ದೀನಿ, ಸೌತೆಕಾಯಿ ತೊಗೊಂಡಿದ್ದೀನಿ, ಪಪ್ಪಾಯ ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ಮಿಂದ ಮಾಡಿದಂತಹ ರೆಸಿಪಿನ ತಗೊಂಡು ಇವತ್ತಿನ ಊಟನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವೆಯ್ಟ್ ಲಾಸ್ ಬಗ್ಗೆ ನಾನು ಕೊಡೋ ಮಾಹಿತಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಬಗ್ಗೆ ಮತ್ತಷ್ಟು ವಿಷಯಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಬಾಯ್.